ಹಾಯ್ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರತ್ತೆ ಅಂದ್ಕೊಳತ್ತೀನಿ. ಇವತ್ತು ನಾ ಒಂದು ಮಸ್ತ್ ಪೈಕಿ ರೆಸಿಪಿ ನಿಮ್ಗೆಲ್ಲರಿಗೂ ತೋರಿಸ್ಬೇಕಂತ ಅಂದ್ಕೊಂಡೀನಿ. ಇದು ಒಂದು ಸ್ಕಿನ್ ಬ್ರೈಟ್ನಿಂಗ್ ಸೋಪ್ ಇದೆ. ಸ್ಕಿನ್ ಲೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಸೋಪ. ನಮ್ಮ ಸ್ಕಿನ್ ರೂಟೀನ್ ಒಳಗೆ ಅಂದ್ರೆ ಸ್ಕಿನ್ ಕೇರ್ ರೂಟೀನ್ ಒಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ನಾವು ಡೈಲಿ ವೈಸ್ದಾಗ ಬಳಸಬೇಕಲ್ಲ ಅವೆಲ್ಲ ಹಾಕ್ಕೊಂಡು ನಾ ಇಲ್ಲೊಂದು ಸೋಪ್ ರೆಡಿ ಮಾಡೀನಿ. ಇದಕ್ಕೆ ಆರೆಂಜ್ ಪೀಲ್ ಪೌಡ್ರು, ಲೆಮನ್ ಪೀಲ್ ಪೌಡ್ರು, ಆಮೇಲೆ ಮುಲ್ತಾನ್ ಮಿಟ್ಟಿ, ಆಮೇಲೆ ವೈಲ್ಡ್ ಟರ್ಮರಿಕ್ಕು. ಸೊ ಇವೆಲ್ಲನೂ ನಮ್ಗೆ ಸ್ಕಿನ್ಗೆ ಬಹಳ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾವೆ. ಸೊ ಅದೇ ರೀತಿ ಕ್ಯಾಸ್ಟರ್ ಆಯಿಲ, ಇದು ನಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಉಳಿಯೋಕೆ ಹೆಲ್ಪ್ ಮಾಡ್ತೈತಿ. ಆಲಿವ್ ಆಯಿಲ್ ತೊಗೊಂಡಿನಿ, ಆಮೇಲೆ ಗ್ಲಿಸ್ರಿನ್ ತೊಗೊಂಡಿನಿ. ಆಲಿವ್ ಆಯಿಲ್ ಇದೆ, ಫಿಗಾರೋ ಕಂಪ್ನಿದ. ಇದು ಬಹಳ ಚಲೋ ಸ್ಕಿನ್ನಿಗೆ. ನೆಕ್ಸ್ಟ್ ಇದು ವಿಟಮಿನ್ ಇ ಅಂತೂ ನಮ್ಮ ಸ್ಕಿನ್ನಿಗಾಗಲಿ ನಮ್ಮ ಹೇರ್ಸಿಗಾಗಲಿ ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಇದು ಪ್ಯೂರ್ ಆಲ್ಮಂಡ್ ಆಯಿಲ, ಕೋಲ್ಡ್ ಪ್ರೆಸ್ಡ್ ಅದು ಕೂಡ. ಆಮೇಲೆ ಹಂಗೆ ಇದೆ ರೋಸ್ ವಾಟರ್ ತೊಗೊಂಡಿನಿ, ಗ್ಲಿಸರಿನ್ ತೊಗೊಂಡಿನಿ. ಗ್ಲಿಸರಿನ್ ಅಂತೂ ನಾವು ಯಾವೆಲ್ಲ ಸೋಪ್ ಯೂಸ್ ಮಾಡ್ತೀವಲ್ಲ ಅದ್ರಾಗೆಲ್ಲ ಗ್ಲಿಸರಿನ್ ಇದ್ದೇ ಇರ್ತೈತಿ. ಬಟ್ ಅಷ್ಟು ಕಂಟೆಂಟ್ ಅವ್ರು ಜಾಸ್ತಿ ಬಳಸಿರಲ್ಲ. ಇದು ಟೀ ಟ್ರೀ ಆಯಿಲಿಂದ ನಮ್ಮ ಸ್ಕಿನ್ ಒಳಗಿಂದ ಅಂದ್ರೆ ಪಿಂಪಲ್ಸ್ ಎಲ್ಲ ಬರೋದನ್ನ ಕಮ್ಮಿ ಮಾಡ್ತೈತಿ. ಅಲೋವೆರಾ ಅಂತೂ ನಿಮಗೆ ಗೊತ್ತೈತಿ, ಅಲೋವೆರಾ ಯೂಸ್ ಅಂತೂ ಎಷ್ಟರ ಮಟ್ಟಿಗೆ ನಮ್ಮ ಸ್ಕಿನ್ನಿಗೆ ಐತೆ ಅಂತ. ಸೊ ಕಾಫಿ ಯೂಸ್ ಮಾಡ್ಕೊಂಡಿನಿ. ಕಾಫಿಯಿಂದ ನಮ್ಮ ಸ್ಕಿನ್ ಒಂದು ಟ್ಯಾನ್ ಆಗೋದ ಕಮ್ಮಿ ಆಗ್ತೈತಿ. ಸೊ ಪ್ರೆಗ್ನೆನ್ಸಿಗೆ ಅಂಥೇಳಿ ರೋಸ್ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ಕೊಂಡಿನಿ. ನಾ ಏನೇನೆಲ್ಲ ವಸ್ತುಗಳು ಯೂಸ್ ಮಾಡ್ಕೊಂಡಿನೆಲ್ಲ ಇವು ಸ್ಕಿನ್ನಿಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಇದಾವೆ. ಹಂಗೆ ಒಂದು ಸ್ವಲ್ಪ ಬೇಸನ್ ಪೌಡ್ರ್ ತೊಗೊಂಡಿನಿ, ಹಂಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿನಿ. ಈ ಒಂದೊಂದು ಸ್ಪೂನ್ನ ಎಲ್ಲನೂ ಆ್ಯಡ್ ಮಾಡ್ಕೊಂಡು ಅದ್ರದಿಂದ ಮಿಕ್ಸ್ಚರ್ ರೆಡಿ ಮಾಡ್ಕೊಳತ್ತೀನಿ. ಸೊ ನಾವು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಡೈಲಿ ಬೇಸಿಸ್ನಾಗ ಮಿಕ್ಸ್ ಮಾಡಿಕೊಂಡು ಅಥವಾ ಅದ್ರ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಾಗಲಿ ಅಥವಾ ಇನ್ನೇ ಯಾವುದೋ ರೀತಿಯಲ್ಲೇ ನಾವು ಯೂಸ್ ಮಾಡ್ಕೋಬೇಕಂದ್ರೂ ನಮಗೆ ಬಹಳ ಕಷ್ಟ ಆಗಿಬಿಡ್ತೈತಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಡೈಲಿ ರೆಡಿ ಇಟ್ಕೊಂಡು ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಈ ಥರ ನಾವು ಒಂದು ಸೋಪ್ ಮಾಡ್ಕೊಂಡ್ರೆ ನಮಗೆ ಚಲೋ ಇದೆ. ಸೊ ಅಲೋವೆರಾ ಹಾಕ್ಕೊಂಡೇನು ನೋಡ್ರಿ. ಸೊ ಒಂದು ಸೋಪ್ನ್ಯಾಗ ಇಷ್ಟಿಲ್ಲ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಮಗೆ ಅದು ಈಸಿ ಡೈಲಿ ವೈಸ್ನಾಗ. ಸೊ ಈಗ ರೋಸ್ ವಾಟರ್ ಹಾಕ್ಕೊಂಡೀನಿ. ಈ ಎಲ್ಲನೂ ಮಿಕ್ಸ್ಚರಿಗೆ ನಾನು ಈಗೆಲ್ಲ ಪೌಡ್ರುಗಳು ಆ್ಯಡ್ ಮಾಡ್ಕೊಳತ್ತೀನಿ. ಫಸ್ಟ್ ಒಂದು ಸ್ಪೂನ್ ಬೇಸನ್ ಆ್ಯಡ್ ಮಾಡ್ಕೊಂಡೀನಿ. ಅದೆಲ್ಲ ಒಂದು ಸ್ವಲ್ಪ ನೈಸ್ ಪೇಸ್ಟ್ ಹಾಕೊಂಡು ಆ್ಯಡ್ ಮಾಡ್ಕೋಬೇಕು. ಒಂದು ಸ್ಪೂನು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಂಡೀನಿ. ಅಕ್ಕಿ ಹಿಟ್ಟು ಅಂತೂ ಬರೀ ಅಕ್ಕಿ ಹಿಟ್ಟು ಒಂದು ಟೊಮೆಟೊ ತೊಗೊಂಡು ನಾವು ಮುಖಕ್ಕೆ ಸ್ಕ್ರಬ್ ಮಾಡ್ಕೊಂಡ್ರೂ ಒಳ್ಳೆ ರಿಸಲ್ಟ್ ಬರ್ತೈತಿ. ಇದು ಲೆಮನ್ ಪೀಲ್ ಪೌಡ್ರ್ ಮತ್ತು ಆರೆಂಜ್ ಪೀಲ್ ಪೌಡ್ರ್ ಹಾಕ್ಕೊಳತ್ತೀನಿ. ಈಗ ಲೆಮನ್ ಅಂತೂ ಸ್ಕಿನ್ ಟ್ಯಾನಿಂಗ್ ಒಳಗೆ ಬಹಳ ಇಂಪಾರ್ಟೆಂಟ್ ರೋಲ್ ಇರ್ತೈತಿ ಇದ್ರದ್ದು. ಆಮೇಲೆ ಮುಲ್ತಾನಿ ಮಿಟ್ಟಿ, ಆರೆಂಜ್ ಪೀಲ್ ಪೌಡ್ರ್ ಏನೈತಲ್ಲ ಇದು ನಮ್ಮ ರಿಂಕಲ್ಸ್ ಎಲ್ಲ ಕಮ್ಮಿ ಮಾಡ್ತೈತಿ ಮತ್ತು ಆ್ಯಂಟಿ ಏಜ್ನಿಂಗ್ ಎಫೆಕ್ಟನ್ನು ಇದು ನಮ್ಮ ಸ್ಕಿನ್ನಿಗೆ ಕೊಡ್ತೈತಿ. ಕಾಫಿಯಿಂದ ನಮ್ಮ ಸ್ಕಿನ್ ಟ್ಯಾನ್ ಆಗೋದು ಕಮ್ಮಿ ಆಗ್ತೈತಿ. ಕಾಫಿ ಇದು ವೈಲ್ಡ್ ಟರ್ಮರಿಕ. ನಾವು ಕಾಫಿ ಯೂಸ್ ಮಾಡ್ಕೊಂಡು ಯಾವುದೋ ಒಂದು ಫೇಸ್ ಪ್ಯಾಕ್ ಹಾಕೊಂಡ್ರು ಸಾಕು, ಒಂದು 2 ಸರಿ ಅಥವಾ ಒಂದೇ ಸರಿ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಬಹಳ ಚಲೋ ರಿಸಲ್ಟ್ ಬರ್ತೈತಿ. ಕಾಫಿ ಅಂತೂ ಮಸ್ತ್ ವರ್ಕ್ ಆಗ್ತೈತಿ, ಟ್ರೈ ಮಾಡಿ ನೋಡ್ರಿ. ಸೊ ಇದ್ರದ್ದೆಲ್ಲನೂ ಒಂದು ಪೇಸ್ಟ್ ರೆಡಿ ಮಾಡ್ಕೊಳತ್ತೀನಿ. ಸೊ ಅದು ಗಟ್ಟಿ ಆಯಿತು ಪೇಸ್ಟ್. ನಾವು ಗಟ್ಟಿ ಆದಂಗೆಲ್ಲ ಅದಕ್ಕೆ ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ನಾನು ರೋಸ್ ಎಸೆನ್ಷಿಯಲ್ ಆಯಿಲ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ ಒಂದು ಫ್ರೆಗ್ನೆನ್ಸಿಗೆ ಅಂಥೇಳಿ. ಸೊ ಇದು ಬಂಜಾರಾಸ್ದು ರೋಸ್ ವಾಟರ್ ಒಂದು ಸ್ವಲ್ಪ ನಾವು ನೀರು ಹಾಕ್ಕೊಳತ್ತಿಲ್ಲ, ನೀರು ಬದಲಿಗೆ ನಾನು ರೋಸ್ ವಾಟರ್ನ ಹಾಕ್ಕೊಳತ್ತೀನಿ. ರೋಸ್ ವಾಟರ್ ನಮ್ಮ ಸ್ಕಿನ್ನ ಫ್ರೆಶ್ ಉಳಿಸ್ತೈತಿ. ಸೊ ಇದ್ರದ್ದೊಂದು ಮಿಕ್ಸ್ಚರ್ ರೆಡಿ ಆಗೈತಿ ಸೈಡ್ ಬೈ ಸೈಡ. ಈ ಥರ ನಾವು ಫೇಸ್ ಪ್ಯಾಕನ್ನು ಹಾಕೋಬೋದು ಡೈಲಿ, ಅಂದ್ರೆ ಯಾವಾಗಾರ ಒಂದ್ಸರಿ ಹಾಕೋಬೋದು. ಬಟ್ ನಾವು ಡೈಲಿ ಈ ಥರ ರೆಡಿ ಮಾಡಿ ಇಟ್ಕೊಳಕ್ಕಾಗಂಗಿಲ್ಲ. ಅದಕ್ಕೊಂದು ಇದು ಸೋಪ್ ಮಾಡಿ ಇಟ್ಕೊಂಡಪ್ಪ ಅಂದ್ರೆ ಡೈಲಿ ಬೇಸಿಸ್ ಒಳಗೆ ಯೂಸ್ ಮಾಡ್ತೀವಿ ಅಂಥೇಳಿ ಈ ಥರ ಮಾಡತ್ತೀನಿ. ಸೊ ಇದೊಂದು ಅರ್ಧ kg ಹಾಕ್ಬಿಟ್ಟು ಸೋಪ್ ಬೇಸ್ ಕಟ್ ಮಾಡಿ ಇಟ್ಕೊಂಡಿನಿ. ಇದನ್ನು ನಾವು ಡಬಲ್ ಬಾಯ್ಲಿಂಗ್ ಮೆಥಡ್ದಿಂದ ಕರಗಿಸ್ಕೊಳತ್ತೀವಿ ನೋಡ್ರಿ ಈ ಥರ. ಸೊ ಅದು ಪೂರ ಮೆಲ್ಟ್ ಆಗಬೇಕು. ಈಗ ಮೆಲ್ಟ್ ಆಗೈತಿ ಪೂರ್ತಿ ಇದು ನೋಡ್ರಿ ನೀರು ಥರ. ಇದಕ್ಕೆ ಅದೆಲ್ಲ ಮಿಕ್ಸ್ಚರ್ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳತ್ತೀನಿ. ಮಿಕ್ಸ್ಚರ್ ಹಾಕ್ಕೊಂಡು ಒಂದು ಸ್ವಲ್ಪ ಒಂದೊಂದು ಸರಿ ಗಟ್ಟಿನೂ ಆಗ್ತೈತದ. ಬಟ್ ನಾವು ಕಂಟಿನ್ಯೂಸ್ ಚೆಂದಂಗೆ ಅದನ್ನು ತಿರ್ಸಿ ಎಲ್ಲ ಏಕಾಗುವಂಗೆ ಮಾಡಬೇಕು. ಆಮೇಲೆ ಮಿಕ್ಸ್ಚರ ಮತ್ತು ಅದು ಸೋಪ್ ಬೇಸ ಒಂದೇ ಆಗಬೇಕು. ಬಟ್ ನಾವು ಇದಕ್ಕೆ ಒಂಚೂರು ಟೈಮ್ ಕೊಡಬಾರ್ದು. 1 ನಿಮಿಷ ಆ ಕಡೆ ಈ ಕಡೆ ಆದ್ರೂ ಇದು ಅಲ್ಲೇ ಎಲ್ಲ ಬೊಗಾನಿ ಹತ್ಕೊಂಡು ಗಟ್ಟಿಯಾಗೋ ಚಾನ್ಸಸ್ ಭಾಳ ಇರ್ತೈತಿ. ಇದು ಸೋಪದ ಲಿಕ್ವಿಡ್ ಅದ ಪಟ ಅಂತ ಹಾಕಿಬಿಡತ್ತೀನಿ. ಈ ಸೋಪ್ ಮೋಲ್ಡ್ನಾಗ ಹಾಕಿ ಒಂದು 2 ಗಂಟೆ ಬಿಟ್ಟರು ಸಾಕು, ಸೋಪ್ ರೆಡಿ ಆಗಿರ್ತಾವೆ ಇವ ನೋಡ್ರಿ. ಈಗ ಸೋಪ್ ಮಸ್ತ್ ಪೈಕಿ ಸೋಪ್ ರೆಡಿ ಆಗ್ಯಾವು. ಸೊ ಎಲ್ಲರೂ ಈ ಥರ ಸೋಪ್ ಟ್ರೈ ಮಾಡಿರಿ. ಯಾರ್ಯಾರಿಗೆಲ್ಲ ಸಾಧ್ಯ ಇಲ್ಲ ಅವ್ರು ನನ್ನ ಕಡೆನೂ ಸೋಪ್ ತೊಗೋಬೋದು. ಸೊ ಇದು ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳತ್ತೀನಿ. ವಿಡಿಯೋ ವಾಚ್ ಮಾಡಿರೋ ಎಲ್ಲರಿಗೂ
ಬಹಳ ಥ್ಯಾಂಕ್ಸ್. ಫಸ್ಟ್ ಟೈಮ್ ನೋಡೋರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ.